ಹಣದುಬ್ಬರದ ವಿರುದ್ಧ ಭೂಮಿಯನ್ನ ಹೇಗೆ ಒಂದು ರಕ್ಷಣಾತ್ಮಕ ಅಸ್ತ್ರವಾಗಿ ಬಳಸಬಹುದು ಅನ್ನೋದರ ಬಗ್ಗೆ ಇದು ಒಂದು ಸಣ್ಣ ನೋಟ. ಕಾಲ ಕಳೆದಂತೆ ನಿಮ್ಮ ದುಡ್ಡಿನ ಖರೀದಿ ಶಕ್ತಿ ಯಾಕೆ ಕಮ್ಮಿ ಆಗ್ತಿದೆ ಅಂತ ಯೋಚಿಸಿದಿರಾ? ಅದೇ ಹಣದುಬ್ಬರ. ನಮ್ಮ ಮೂಲಗಳು ಹೇಳೋ ಪ್ರಕಾರ ಈ ಹಣದುಬ್ಬರದಿಂದ ನಿಮ್ಮ ಸಂಪತ್ತನ್ನ ಕಾಪಾಡೋಕೆ ಭೂಮಿ ಒಂದು ಅತ್ಯುತ್ತಮ ಮಾರ್ಗ. ಮೊದಲನೇದಾಗಿ, ಭೂಮಿಗೆ ಒಂದು ಅಂತರ್ಗತ ಮೌಲ್ಯ ಇದೆ. ಅಂದ್ರೆ ನೋಡಿ, ಸರ್ಕಾರಗಳು ಎಷ್ಟು ಬೇಕಾದ್ರೂ ಹಣವನ್ನ ಪ್ರಿಂಟ್ ಮಾಡ್ಬೋದು ಅಲ್ವಾ? ಆದ್ರೆ ಹೊಸ ಭೂಮಿಯನ್ನ ಸೃಷ್ಟಿ ಮಾಡೋಕ್ಕಾಗಲ್ಲ. ಮಾರ್ಕ್ ಟ್ವೇನ್ ಹೇಳಿದ ಹಾಗೆ, ಭೂಮಿ ಖರೀದಿ ಮಾಡಿ, ಯಾಕಂದ್ರೆ ಅದನ್ನ ಇನ್ನೂ ತಯಾರಿಸ್ತಿಲ್ಲ. ಇದೇ ಕಾರಣಕ್ಕೆ ಹಣದ ಮೌಲ್ಯ ಇಳಿದ್ರೂ ಭೂಮಿಯ ಮೌಲ್ಯ ಮಾತ್ರ ಗಟ್ಟಿಯಾಗಿ ಉಳಿಯುತ್ತೆ. ಎರಡನೇದಾಗಿ, ಭೂಮಿ ಅನ್ನೋದು ಒಂದು ನೈಜ, ಅಂದ್ರೆ ನೀವು ಮುಟ್ಟಿ ನೋಡಬಹುದಾದ ಆಸ್ತಿ. ಇದು ನಿಮ್ಮ ಬ್ಯಾಂಕ್ ಅಕೌಂಟ್ನಲ್ಲಿರೋ ಕೇವಲ ಅಂಕಿಗಳ ತರ ಅಲ್ಲ. ಹಣದುಬ್ಬರ ಜಾಸ್ತಿಯಾದಾಗ ಬೇರೆ ವಸ್ತುಗಳ ಬೆಲೆ ಏರಿದ ಹಾಗೇನೇ ಭೂಮಿಯ ಬೆಲೆಯೂ ಸಾಮಾನ್ಯವಾಗಿ ಏರುತ್ತೆ. ಅಷ್ಟೇ ಅಲ್ಲ, ಅದರಿಂದ ಬರೋ ಬಾಡಿಗೆ ಆದಾಯ ಕೂಡ ಹಣದುಬ್ಬರದ ಜೊತೆ ಹೆಚ್ಚಾಗುತ್ತೆ. ಮತ್ತೆ ಕೊನೆಯದಾಗಿ, ಇತಿಹಾಸವನ್ನೇ ನೋಡಿದ್ರೆ ಸಾಕು. 1970ರ ದಶಕದಲ್ಲಿ ಅಮೆರಿಕಾದಲ್ಲಿ ಹಣದುಬ್ಬರ ವಿಪರೀತ ಹೆಚ್ಚಾಗಿತ್ತು. ಆಗ ಏನಾಯ್ತು ಗೊತ್ತಾ? ಯಾರೆಲ್ಲ ಕ್ಯಾಶ್ ಇಟ್ಕೊಂಡಿರೋ ಅವರೆಲ್ಲ ತಮ್ಮ ಸಂಪತ್ತನ್ನ ಕಳ್ಕೊಂಡ್ರು. ಆದ್ರೆ ರಿಯಲ್ ಎಸ್ಟೇಟ್ ಹೊಂದಿದ್ದವರ ಆಸ್ತಿ ಮೌಲ್ಯ ಮಾತ್ರ ಗಗನಕ್ಕೇರಿತು. ಹಾಗಾಗಿ ಅನಿಶ್ಚಿತ ಆರ್ಥಿಕ ಪರಿಸ್ಥಿತಿಯಲ್ಲಿ ನಿಮ್ಮ ಸಂಪತ್ತನ್ನ ದೀರ್ಘಕಾಲ ಕಾಪಾಡಿಕೊಳ್ಳೋಕೆ ಹಣದ ಮೇಲೆ ಅವಲಂಬಿತರಾಗೋದಕ್ಕಿಂತ ಭೂಮಿಯಲ್ಲಿ ಹೂಡಿಕೆ ಮಾಡೋದು ಒಂದು ಬುದ್ಧಿವಂತಿಕೆಯ ಮತ್ತು ಐತಿಹಾಸಿಕವಾಗಿ ಸಾಬೀತಾದ ತಂತ್ರ.